ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ 4:15ಗೆ ಎದ್ದು ಪಾಪುನು ಕೂಡ ರೆಡಿ ಮಾಡಿ ನಾವೆಲ್ಲ ಹೊರಟಿದ್ದು ಧನುರ್ಮಾಸದ ಧನು ಪೂಜೆಗೆ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ತಿಂಡಿ ಎಲ್ಲ ಮುಗಿಸಿ ಇಲ್ಲಿ ಮಾವ ಮತ್ತು ಕೆಲಸದವ್ರು ಸೇರಿಕೊಂಡು ಸ್ವಲ್ಪ ತೆಂಗಿನಕಾಯಿ ಇತ್ತು, ಒಣಕೊಬ್ಬರಿ ಇತ್ತು. ಸೊ ಅದನ್ನೆಲ್ಲ ಒಡೆದು ಕ್ಲೀನಾಗಿ ಸಪ್ರೇಟ್ ಮಾಡಿ ಇಡ್ತಾ ಇದ್ದಾರೆ. ಬಿಸಿಲಿಗೆ ಇಟ್ಬಿಟ್ಟು ಆಮೇಲೆ ಅದನ್ನು ಮಿಲ್ಲಿಗೆ ಕೊಟ್ಟು ಎಣ್ಣೆ ಮಾಡಿಸ್ಕೊಂಡು ಬರೋಣ ಅಂತ. ಹಾಗೆ ತೆಂಗಿನಕಾಯಿ ಹೊಡಿತಾ ಇರಬೇಕಾದ್ರೆ ಸ್ವಲ್ಪ ತೆಂಗಿನಕಾಯಿ ಹೂವುಗಳೆಲ್ಲ ಸಿಕ್ತು. ಯಾರಿಗದು ಇಷ್ಟ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ತೆಂಗಿನಕಾಯಿ ಹೂವನ್ನು ಹಾಗೆ ಪಾಪು ಅಪ್ಪನಿಗೆ ಟೇಸ್ಟ್ ಮಾಡೋಕ್ಕೆ ಅಂತ ಕೊಡೋದಕ್ಕೆ ಅಂತ ಹೋಗ್ತಾ ಇದ್ದಾಳೆ. ಬಟ್ ಏನಂದರೆ ಅವಳಂತೂ ಈ ತೆಂಗಿನಕಾಯಿನ ಮುಟ್ತಾನೇ ಇರಲಿಲ್ಲ ಕೈಯಲ್ಲಿ. ತಿನ್ನೋಕ್ಕಂತೂ ಬೇಡವೇ ಬೇಡ ಅಂತ ಇದ್ಲು. ಅದೆಲ್ಲ ಆಗಿ ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇವಾಗ ಎಷ್ಟು ಸಿಕ್ಕಿದೆ ತೆಂಗಿನಕಾಯಿ ಹೂವು ಅಂತ ನೋಡೋಕ್ಕೆ ಬಂದಿದ್ದೀವಿ. ನೋಡಿ ಇಷ್ಟೊಂದು ಸಿಕ್ಕಿದೆ, ತುಂಬ ಚೆನ್ನಾಗಿತ್ತು. ಕೆಲವೊಂದಂತೂ ತುಂಬಾ ಸ್ವೀಟಾಗಿ ಚೆನ್ನಾಗಿತ್ತು. ಹಾಗೆ ಈ ತೆಂಗಿನಕಾಯಿ ಹೂವಿಂದ ತುಂಬ ರುಚಿಯಾಗಿರೋ ದೋಸೆ ಕೂಡ ಮಾಡ್ಬೋದು. ಹಾಗೆ ಸುಮಾರು ದಿನಗಳಿಂದ ಆರ್ಗ್ಯಾನಿಕ್ ಕಾಂಪೋಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಿಚನ್ ವೇಸ್ಟ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಕಾಂಪೋಸ್ಟ್ಗೆ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಾಂಪೋಸ್ಟ್ ಮಾಡೋದ್ರಿಂದ ಹೂವಿನ ಗಿಡಗಳಿಗೆ, ತರಕಾರಿ ಗಿಡಗಳಿಗೆಲ್ಲ ತುಂಬ ಚೆನ್ನಾಗಿ ಆರ್ಗ್ಯಾನಿಕ್ ಕಾಂಪೋಸ್ಟ್ ಕೂಡ ರೆಡಿ ಆಗುತ್ತೆ. ಇದೆಲ್ಲದರ ಡೀಟೇಲ್ ವ್ಲಾಗನ್ನು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಒಂದ್ಸರಿ ಚೆಕ್ ಮಾಡಿ. ಚಾನಲ್ ಲಿಂಕ್ ಬಯೋದಲ್ಲಿದೆ.